ಮುಳುಗೋಗಿದ್ದಾರೆ. ನೀವೀಗ ಹೌದು. ಹೇಳ್ತಿದ್ರಲ್ಲ ನೆಕ್ಸ್ಟ್ ಅದನ್ನೇ ಕೇಳ್ಬೇಕು ಅಂತಾನೆ ಅನ್ಕೋತಾ ಇದ್ದೆ. ಅಷ್ಟೊಳಗ್ ನೀವ್ ಹೇಳಿದ್ರಿ ಮಕ್ಳು ನಮಸ್ಕಾರ ಅಂಕಲ್ ಅಂತಾನೆ ಯಾರನ್ನ ಅಂಕಲ್ ಮಾತಾಡ್ಸೋ ಅಂತಂದ್ರೆ ಆ ಕಡೆ ತಿರ್ಕೊಂಡು ಹೋಗ್ಬಿಡ್ತಾರೆ. ಆ ಹೋಗ್ಬಿಡ್ತಾರೆ, ತರ ಸ್ಥಿತಿ ಆಗಾಗೋಗಿದೆ. ಇದೆ. ಹೌದು, ಆಗೋಗಿದೆ. ಮಕ್ಳನ್ನ ಹೇಗ್ ಬೆಳೆಸ್ಬೇಕು ಅನ್ನೋದೇ ಈಗ ಒಂದು ದೊಡ್ಡ ಹೌದು, ಅತಿ ಅಗತ್ಯ ಆಗಿರೋ ಅಂಶ ಅಂತ ಅನ್ಸುತ್ತೆ. ಹೇಗ್ ಬೆಳೆಸ್ಬೇಕು, ನಾವ್ ಹೇಳ್ದಂಗ್ ಬೆಳ್ಸಕ್ ಆಗದೆ ಇರ್ಬೋದು, ಹೌದು. ಆದ್ರೂ ಹೇಗೆ ಬೆಳೆಸುವ ಪ್ರಯತ್ನವನ್ನ ಹೆತ್ತವ್ರು ಮಾಡ್ಬೇಕು. ನಾನೇ ಹೇಳಿದ್ನಲ್ಲ, ಸಿಂಪಲ್. ನಾವ್ ಏನ್ ಹೇಳಿದ್ರು ಅವ್ರು ಕೇಳಲ್ಲ. ಈಗ ನಮ್ಮನೆಗ್ ನೀವೇನ ಬಂತು ಅಂತಂದ್ರೆ, ಹ್ಮ್ ನನ್ನ ಮಗಳು ತುಂಬಾ ಚಿಕ್ಕವಳಾಗಿದ್ದಾಗ, ಮೇ ಬಿ 2.5 3 years, ಹ್ಮ್ ಕಾಲ್ ಮೇಲೆ ಕಾಲ್ ಹಿಂಗ್ ಹಾಕೊಂಡ್ಬಿಟ್ಟು ಹಾಸಿಗೆ ಮೇಲೆ ಮಲ್ಕೊಂಡು ಹಿಂಗ್ ಪುಸ್ತಕ ಓದ್ತಾ ಇದ್ದಾಳೆ. ತಮಾಷೆ ಅಂದ್ರೆ ಅದು ಉಲ್ಟಾ ಇಟ್ಕೊಂಡಿದ್ದಾಳೆ ಪುಸ್ತಕ. ಅದಕ್ಕೆ ಇನ್ನು ಓದಕ್ ಬರಲ್ಲ. ಅಂದ್ರೆ ಅದು ನಮ್ಮನ್ನ ನೋಡಿ. ಇಮಿಟೇಟ್ ಮಾಡುತ್ತೆ. ಅಂದ್ರೆ ಅದಕ್ಕೆ ಹಂಗ್ ಕೂತ್ಕೋಬೇಕು, ಹಂಗ್ ಮಾಡ್ಬೇಕು, ಹಂಗ್ ಓದ್ಬೇಕು, ಹಿಂಗ್ ಮಲ್ಕೊಂಡು ಆರಾಮಾಗಿ ನಾನ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಹಿಂಗ್ ಮಲ್ಕೊಂಡು ಪುಸ್ತಕ ಓದ್ತಿರ್ತೀನಲ್ಲ, ಆ ಮಗು ಏನ್ ಮಾಡಿದೆ, ಅದನ್ನ ಕಾಪಿ ಮಾಡ್ತಾ ಇದೆ. ಹೋದ್ರೆ ಪುಸ್ತಕ ಉಲ್ಟಾ ಇಟ್ಕೊಂಡಿದೆ. ಆ ಫೋಟೋ ನಾನು ಇವತ್ತಿಗೂ ಇಟ್ಕೊಂಡಿದ್ದೀನಿ, ಉಲ್ಟಾ ಇಟ್ಕೊಂಡಿದೆ. ಅರ್ಥ ಇಷ್ಟೇ, ನಾವು ಬೇವಿನ ಬೀಜವನ್ನ ಬಿತ್ತಿ ಮಾವಿನ ಫಲಾನ ನಾವು ಬಯಸಿದ್ರೆ ಸಿಕ್ಕುತ್ತಾ? ಸಿಕ್ಕಲ್ಲ ಅಲ್ವಾ? ಅದಕ್ಕೆ ನಾವ್ ಹೇಗೆ ಹೇಳಿದ್ವಿ, ವರ್ತನೆ ಮಾಡ್ತೀವಿ ಅಷ್ಟೇ. ಬಿತ್ತಿದಂತೆ ಬೆಳೆ ಸುಳ್ಳಲ್ಲ ಅಂತ ಮಹನೀಯರು ಹೇಳೋಗ್ಬಿಟ್ಟಿದ್ದಾರೆ. ಹ್ಮ್ ನಮ್ಮಲ್ಲಿ ಸಮಸ್ಯೆ ಏನಾಗಿದೆ ಗೊತ್ತಾ? ಈ ಹೊಸ ಅಪ್ಪ ಅಮ್ಮ ಇದಾರಲ್ಲ, ಹೊಸ ಅಪ್ಪ ಅಮ್ಮ ಅಂದ್ರಿಗೆ ಮಕ್ಳನ್ ಸಾಕದ್ ಗೊತ್ತಿಲ್ಲ. ಯಾಕೆಂದ್ರೆ ಇವತ್ತೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ. ನಾವೆಲ್ಲ ಬೆಳ್ದಾಗ ಏನಾಯ್ತು ಹೇಳಿ, ಆ ಚಿಕ್ಕಪ್ಪ, ದೊಡ್ಡಮ್ಮ, ತಾತ, ಅಜ್ಜಿ, ಮಾವ, ಯಾರ ಮನೆ ತುಂಬಾ 25 ಜನ ಇರೋರು. ಮೊಬೈಲು ಇರ್ಲಿಲ್ಲ, ಆಯ್ತಾ? ನಾವು ಒಬ್ರ ಜೊತೆ ಸಂಬಂಧಗಳು ಚೆನ್ನಾಗಿರೋದು ಬೆಳ್ಕೊಂಡೋಯ್ತು. ಯಾರೋ ಏನೋ ಒಂದು ನಾವು ತಪ್ಪು ಮಾಡಿದ್ರೆ ತಿದ್ದು ಬಿಟ್ಟಿರೋರು. ಇವತ್ತೇನಾಗಿದೆ, ಇಬ್ರೇ ಇರ್ತಾರೆ, ಅವ್ರು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಆ ಊಟ ಮಾಡ್ಸಕ್ಕೆ ಮೊಬೈಲ್ ಕೈ ಕೊಟ್ಟಿಲ್ಲ ಅಂದ್ರೆ ಮಗು ಊಟ ಮಾಡೋದೇ ಇಲ್ಲ ಚಾನ್ಸ್ ಈ ತರ ಬಂದಿದೆ. ನೀವು ನೋಡಲ್ಲ, ಅದು ಆ ಮೊಬೈಲ್ ಅಡಿಕ್ಷನ್ ಇದಿದೆಯಲ್ಲ, ಅದು ನಾವು ತಗೊಂತೀವಲ್ಲ ಡ್ರಗ್ಸ್, ಅದಕ್ಕಿಂತ ಹೆಚ್ಚಿನ ಅಪಾಯಕಾರಿ ಅಂತದ್ದು, ಆ ಮಟ್ಟದ ಅಡಿಕ್ಷನ್. ನೀವು ನಂಬಲ್ಲ, ಆ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಬರೋದಿಲ್ಲ. ಮುಂದೆ ಅವರು ಎಜುಕೇಶನ್ ಬಂದಾಗ, ನೀವು 2-3 ವಯಸ್ಸಿಂದಾನೆ ಕೊಟ್ಬಿಟ್ಟಿರ್ತೀರಾ, ಅದು 7-8 ಬಂದ್ಮೇಲೆ ಅದಕ್ಕೆ ಕಾನ್ಸಂಟ್ರೇಷನ್, ಏಕಾಗ್ರತೆನೆ ಬರೋದಿಲ್ಲ. ಯಾಕಂದ್ರೆ ಎಲ್ಲಾ ವೇಗ ವೇಗ ವೇಗ